ರೈಟ್. ವೀರೇಂದ್ರ ಉಪ್ಪುಂದ ಕನೆಕ್ಟೆಡ್ ಇದ್ದಾರೆ. ವೀರೇಂದ್ರ ಉಪ್ಪುಂದ, ರಾಜಕೀಯವೇ ಪ್ರಧಾನವಾಗಿರುವಂತಹ ನದಿ ಜೋಡಣೆ ವಿಚಾರ ಕರ್ನಾಟಕಕ್ಕೆ ವರವಾಗತ್ತಾ ಶಾಪವಾಗತ್ತಾ ಅಂತ? ಸರಿಯಾಗಿ ಮಾಡಿದ್ರೆ ವರವೇ ಇದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಗೋದಾವರಿಯಿಂದ ಪೋಲಾವರಂ ಮೂಲಕ ಕೃಷ್ಣಾ ನದಿಗೆ ನೀರನ್ನು ತಿರುಗಿಸಿದಾಗ ನೋಡಿ, ನಾವು ಅಂದರೆ ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ, ಕೃಷ್ಣಾ ನದಿ ಪಾತ್ರದ ಮೇಲ್ಭಾಗದ ರಾಜ್ಯಗಳು, ಈ ಎರಡು ರಾಜ್ಯಗಳು. ಕರ್ನಾಟಕ ಹಾಗೂ ಮಹಾರಾಷ್ಟ್ರಕ್ಕೆ ಸಹಜವಾಗಿಯೇ ಆ ನದಿಯ ಏನು ಕಾನೂನಾತ್ಮಕವಾಗಿ ಕೊಡಬೇಕಾಗುತ್ತೆ, ಆ ಹೆಚ್ಚುವರಿ ನೀರನ್ನು ಕೊಡಲೇಬೇಕಾಗುತ್ತೆ. ಮತ್ತು ಎಷ್ಟರ ಮಟ್ಟಿಗೆ ಕೃಷ್ಣಾ ನದಿಗೆ ಗೋದಾವರಿಯ ನೀರನ್ನು ಪೋಲಾವರಂ ಪ್ರಾಜೆಕ್ಟ್ನ ಮೂಲಕ ಬಳಸ್ಕೊಳ್ತಾ ಹೋಗುತ್ತೆ, ಕರ್ನಾಟಕದ ಹಕ್ಕೊತ್ತಾಯು ಕೂಡ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ ನೀರನ್ನು ನಮಗೆ ಕೊಡಬೇಕಾಗಿತ್ತು ಅಂತೇಳಿ. ಆ ದೃಷ್ಟಿಯಿಂದ ನೋಡೋದಾದರೆ ಪೋಲಾವರಂ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದ್ದೆ ಆದರೆ ನೋಡಿ, 1947ರಲ್ಲಿ ಆರಂಭ ಆದಂಥ ಪ್ರಾಜೆಕ್ಟ್ ಇದು ಶ್ರೀಲಕ್ಷ್ಮಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದದ್ದೇ ಆದರೆ ನೀವು ಕೇಳಿದ್ರಲ್ಲ, ಖಂಡಿತವಾಗಿಯೂ ಅದು ವರವೇ, ಶಾಪ ಅಲ್ಲ. ಯಾಕಂದರೆ ಈ ರೀತಿಯ ಪ್ರಾಜೆಕ್ಟ್ ಭಾಳಷ್ಟಿದೆ. ನೋಡಿ, ನಾವು ಹೇಳಿದ್ವಿ ವಿಶ್ವೇಶ್ವರಯ್ಯನವರು ಮೊಟ್ಟ ಮೊದಲ ಕನಸನ್ನು ಕಂಡಿದ್ರು ಕರ್ನಾಟಕದಲ್ಲಿ ಅಂತೇಳಿ. ವಾರಾಹಿ ಮತ್ತು ಶರಾವತಿಯ ಜೋಡಣೆ, ಕಾವೇರಿ ಮತ್ತು ಕೃಷ್ಣಾ ಉಪನದಿಗಳ ಮೂಲಕ, ಆ ಮೂಲಕ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಕನಸು. ಅದ್ರಲ್ಲಿ ನೋಡಿ, ವಾರಾಹಿ ಪ್ರಾಜೆಕ್ಟ್ ಇವತ್ತಿಗೂ ನಡೀತಾನೆ ಇದೆ. ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಅಂತೇಳಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಖಂಡಿತವಾಗಿ ಪೋಲಾವರಂ ಪ್ರಾಜೆಕ್ಟ್ ಕರ್ನಾಟಕಕ್ಕೆ ವರ ಆಗಬೇಕು ಶ್ರೀಲಕ್ಷ್ಮಿ. ರೈಟ್. ವೀರೇಂದ್ರ ಉಪ್ಪುಂದ ಕನೆಕ್ಟೆಡ್ ಇದ್ದಾರೆ. ವೀರೇಂದ್ರ ಉಪ್ಪುಂದ, ರಾಜಕೀಯವೇ ಪ್ರಧಾನವಾಗಿರುವಂತಹ ನದಿ ಜೋಡಣೆ ವಿಚಾರ ಕರ್ನಾಟಕಕ್ಕೆ ವರವಾಗತ್ತಾ ಶಾಪವಾಗತ್ತಾ ಅಂತ? ಸರಿಯಾಗಿ ಮಾಡಿದ್ರೆ ವರವೇ ಇದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಗೋದಾವರಿಯಿಂದ ಪೋಲಾವರಂ ಮೂಲಕ ಕೃಷ್ಣಾ ನದಿಗೆ ನೀರನ್ನು ತಿರುಗಿಸಿದಾಗ ನೋಡಿ, ನಾವು ಅಂದರೆ ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ, ಕೃಷ್ಣಾ ನದಿ ಪಾತ್ರದ ಮೇಲ್ಭಾಗದ ರಾಜ್ಯಗಳು, ಈ ಎರಡು ರಾಜ್ಯಗಳು. ಕರ್ನಾಟಕ ಹಾಗೂ ಮಹಾರಾಷ್ಟ್ರಕ್ಕೆ ಸಹಜವಾಗಿಯೇ ಆ ನದಿಯ ಏನು ಕಾನೂನಾತ್ಮಕವಾಗಿ ಕೊಡಬೇಕಾಗುತ್ತೆ, ಆ ಹೆಚ್ಚುವರಿ ನೀರನ್ನು ಕೊಡಲೇಬೇಕಾಗುತ್ತೆ. ಮತ್ತು ಎಷ್ಟರ ಮಟ್ಟಿಗೆ ಕೃಷ್ಣಾ ನದಿಗೆ ಗೋದಾವರಿಯ ನೀರನ್ನು ಪೋಲಾವರಂ ಪ್ರಾಜೆಕ್ಟ್ನ ಮೂಲಕ ಬಳಸ್ಕೊಳ್ತಾ ಹೋಗುತ್ತೆ, ಕರ್ನಾಟಕದ ಹಕ್ಕೊತ್ತಾಯು ಕೂಡ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ ನೀರನ್ನು ನಮಗೆ ಕೊಡಬೇಕಾಗಿತ್ತು ಅಂತೇಳಿ. ಆ ದೃಷ್ಟಿಯಿಂದ ನೋಡೋದಾದರೆ ಪೋಲಾವರಂ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದ್ದೆ ಆದರೆ ನೋಡಿ, 1947ರಲ್ಲಿ ಆರಂಭ ಆದಂಥ ಪ್ರಾಜೆಕ್ಟ್ ಇದು ಶ್ರೀಲಕ್ಷ್ಮಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದದ್ದೇ ಆದರೆ ನೀವು ಕೇಳಿದ್ರಲ್ಲ, ಖಂಡಿತವಾಗಿಯೂ ಅದು ವರವೇ, ಶಾಪ ಅಲ್ಲ. ಯಾಕಂದರೆ ಈ ರೀತಿಯ ಪ್ರಾಜೆಕ್ಟ್ ಭಾಳಷ್ಟಿದೆ. ನೋಡಿ, ನಾವು ಹೇಳಿದ್ವಿ ವಿಶ್ವೇಶ್ವರಯ್ಯನವರು ಮೊಟ್ಟ ಮೊದಲ ಕನಸನ್ನು ಕಂಡಿದ್ರು ಕರ್ನಾಟಕದಲ್ಲಿ ಅಂತೇಳಿ. ವಾರಾಹಿ ಮತ್ತು ಶರಾವತಿಯ ಜೋಡಣೆ, ಕಾವೇರಿ ಮತ್ತು ಕೃಷ್ಣಾ ಉಪನದಿಗಳ ಮೂಲಕ, ಆ ಮೂಲಕ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಕನಸು. ಅದ್ರಲ್ಲಿ ನೋಡಿ, ವಾರಾಹಿ ಪ್ರಾಜೆಕ್ಟ್ ಇವತ್ತಿಗೂ ನಡೀತಾನೆ ಇದೆ. ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಅಂತೇಳಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಖಂಡಿತವಾಗಿ ಪೋಲಾವರಂ ಪ್ರಾಜೆಕ್ಟ್ ಕರ್ನಾಟಕಕ್ಕೆ ವರ ಆಗಬೇಕು ಶ್ರೀಲಕ್ಷ್ಮಿ. ರೈಟ್. ವೀರೇಂದ್ರ ಉಪ್ಪುಂದ ಕನೆಕ್ಟೆಡ್ ಇದ್ದಾರೆ. ವೀರೇಂದ್ರ ಉಪ್ಪುಂದ, ರಾಜಕೀಯವೇ ಪ್ರಧಾನವಾಗಿರುವಂತಹ ನದಿ ಜೋಡಣೆ ವಿಚಾರ ಕರ್ನಾಟಕಕ್ಕೆ ವರವಾಗತ್ತಾ ಶಾಪವಾಗತ್ತಾ ಅಂತ? ಸರಿಯಾಗಿ ಮಾಡಿದ್ರೆ ವರವೇ ಇದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಗೋದಾವರಿಯಿಂದ ಪೋಲಾವರಂ ಮೂಲಕ ಕೃಷ್ಣಾ ನದಿಗೆ ನೀರನ್ನು ತಿರುಗಿಸಿದಾಗ ನೋಡಿ, ನಾವು ಅಂದರೆ ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ, ಕೃಷ್ಣಾ ನದಿ ಪಾತ್ರದ ಮೇಲ್ಭಾಗದ ರಾಜ್ಯಗಳು, ಈ ಎರಡು ರಾಜ್ಯಗಳು. ಕರ್ನಾಟಕ ಹಾಗೂ ಮಹಾರಾಷ್ಟ್ರಕ್ಕೆ ಸಹಜವಾಗಿಯೇ ಆ ನದಿಯ ಏನು ಕಾನೂನಾತ್ಮಕವಾಗಿ ಕೊಡಬೇಕಾಗುತ್ತೆ, ಆ ಹೆಚ್ಚುವರಿ ನೀರನ್ನು ಕೊಡಲೇಬೇಕಾಗುತ್ತೆ. ಮತ್ತು ಎಷ್ಟರ ಮಟ್ಟಿಗೆ ಕೃಷ್ಣಾ ನದಿಗೆ ಗೋದಾವರಿಯ ನೀರನ್ನು ಪೋಲಾವರಂ ಪ್ರಾಜೆಕ್ಟ್ನ ಮೂಲಕ ಬಳಸ್ಕೊಳ್ತಾ ಹೋಗುತ್ತೆ, ಕರ್ನಾಟಕದ ಹಕ್ಕೊತ್ತಾಯು ಕೂಡ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ ನೀರನ್ನು ನಮಗೆ ಕೊಡಬೇಕಾಗಿತ್ತು ಅಂತೇಳಿ. ಆ ದೃಷ್ಟಿಯಿಂದ ನೋಡೋದಾದರೆ ಪೋಲಾವರಂ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದ್ದೆ ಆದರೆ ನೋಡಿ, 1947ರಲ್ಲಿ ಆರಂಭ ಆದಂಥ ಪ್ರಾಜೆಕ್ಟ್ ಇದು ಶ್ರೀಲಕ್ಷ್ಮಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದದ್ದೇ ಆದರೆ ನೀವು ಕೇಳಿದ್ರಲ್ಲ, ಖಂಡಿತವಾಗಿಯೂ ಅದು ವರವೇ, ಶಾಪ ಅಲ್ಲ. ಯಾಕಂದರೆ ಈ ರೀತಿಯ ಪ್ರಾಜೆಕ್ಟ್ ಭಾಳಷ್ಟಿದೆ. ನೋಡಿ, ನಾವು ಹೇಳಿದ್ವಿ ವಿಶ್ವೇಶ್ವರಯ್ಯನವರು ಮೊಟ್ಟ ಮೊದಲ ಕನಸನ್ನು ಕಂಡಿದ್ರು ಕರ್ನಾಟಕದಲ್ಲಿ ಅಂತೇಳಿ. ವಾರಾಹಿ ಮತ್ತು ಶರಾವತಿಯ ಜೋಡಣೆ, ಕಾವೇರಿ ಮತ್ತು ಕೃಷ್ಣಾ ಉಪನದಿಗಳ ಮೂಲಕ, ಆ ಮೂಲಕ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಕನಸು. ಅದ್ರಲ್ಲಿ ನೋಡಿ, ವಾರಾಹಿ ಪ್ರಾಜೆಕ್ಟ್ ಇವತ್ತಿಗೂ ನಡೀತಾನೆ ಇದೆ. ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಅಂತೇಳಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಖಂಡಿತವಾಗಿ ಪೋಲಾವರಂ ಪ್ರಾಜೆಕ್ಟ್ ಕರ್ನಾಟಕಕ್ಕೆ ವರ ಆಗಬೇಕು ಶ್ರೀಲಕ್ಷ್ಮಿ.